ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಾಲ್ಕು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ರುಚಿಕರವಾದ ಮತ್ತು ಸುಲಭವಾಗಿ ಮಾಡಬಹುದಾದ ಕೊಕೊನಟ್ ಬರ್ಫಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕೊಕೊನಟ್ ಬರ್ಫಿ ತುಂಬಾನೇ ರುಚಿಯಾಗಿರತ್ತೆ. ಮನೆಯಲ್ಲಿ ಇರುವ ನಾವು ದಿನನಿತ್ಯ ಬಳಸುವ ಇಂಗ್ರೀಡಿಯೆಂಟ್ಸ್ ಇಂದಾನೆ ಈ ಸ್ವೀಟ್ ಅನ್ನ ಮಾಡ್ಕೊಳ್ಬಹುದು. ಈ ಸ್ವೀಟ್ ಬಾಯಲ್ಲಿಟ್ರೆ ಕರಗಿ ಹೋಗುತ್ತೆ, ಅಷ್ಟು ಚೆನ್ನಾಗಿರತ್ತೆ. ಕೊಕೊನಟ್ ಬರ್ಫಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಕೊಕೊನಟ್ ಬರ್ಫಿ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಪ್ಯಾನ್ ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದೀನಿ. ನಾನಿಲ್ಲಿ ಒಂದ್ ಕಪ್ಪನ್ನ ಅಳತೆಗೆ ತಗೊಂಡಿದೀನಿ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇದೇ ಕಪ್ ಅಥವಾ ನೀವೇನಾದ್ರೂ ಗ್ಲಾಸ್ ತಗೊಂಡ್ರೆ ಅದೇ ಗ್ಲಾಸ್ ಇಂದಾನೆ ಅಳತೆ ಮಾಡ್ಕೊಳ್ಬೇಕು. ಈಗ ಒಂದ್ ಕಪ್ ತುಪ್ಪ ಹಾಕೊಂಡಿದೀನಿ. ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದೀನಿ. ಈಗ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ಪಲ್ಲಿ ಕಾಯಿಸಿರೋ 4 ಕಪ್ ಆಗುವಷ್ಟು ಹಾಲನ್ನ ಹಾಕೊಂಡಿದ್ದೀನಿ. ನೋಡಿ, ನಾನ್ ಹೇಳೋ ಅಳತೆಯಲ್ಲಿ ಕರೆಕ್ಟ್ ಆಗಿ ನೀವು ಇಂಗ್ರೀಡಿಯೆಂಟ್ಸ್ ನ ಹಾಕೊಂಡ್ರೆ ಸ್ವೀಟ್ ಕರೆಕ್ಟ್ ಆಗಿ ಬರುತ್ತೆ. ಈಗ ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ಬೇಕು. 80% ಆಗೋ ತನಕ ನೀವು ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ತಿರ್ಸ್ಕೊಳ್ತಾ ಇರಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. 80% ಆಗಿದೆ. ಈಗ ಗ್ಯಾಸ್ ಫ್ಲೇಮ್ ನ ಲೋ ಆಗಿ ಇಟ್ಕೊಂಡು ಕೈ ಬಿಡದೇನೆ ಚೆನ್ನಾಗಿ ತಿರ್ಸ್ಕೊಳ್ತಾ ಇರ್ಬೇಕು. ತುಪ್ಪ ಎಲ್ಲ ಸ್ವೀಟ್ ಮೇಲ್ಗಡೆ ಬರುತ್ತೆ, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈ ಸ್ವೀಟ್ ನ ಮಾಡ್ಲಿಕ್ಕೆ ನಿಮ್ಗೆ ಕರೆಕ್ಟ್ ಆಗಿ 35 ಮಿನಿಟ್ಸ್ ಬೇಕು. 35 ಮಿನಿಟ್ಸ್ಗೆ ನಿಮ್ಗೆ ಸ್ವೀಟ್ ಈ ತರ ಬರುತ್ತೆ. ಈ ಟೈಮ್ ಅಲ್ಲಿ ನಾನು ಒಂದು ಸ್ಟೀಲ್ ಪ್ಲೇಟ್ ನ ತಗೊಂಡಿದ್ದೆ, ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಕಿ ಕೂಡ್ಲೆ ಪ್ರೆಸ್ ಮಾಡ್ಕೊಳ್ಬೇಡಿ, 2 ನಿಮಿಷ ಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟೀಲ್ ಸ್ಪೂನ್ ಇಂದ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೆಸ್ ಮಾಡ್ಬಿಟ್ಟು 15 ನಿಮಿಷ ಇದನ್ನ ಸ್ವಲ್ಪ ಆರ್ಲಿಕ್ಕೆ ಬಿಡ್ಬೇಕು. ಇದು ಕಟ್ ಮಾಡುವಾಗ ಸ್ವಲ್ಪ ಆರಿರ್ಬೇಕು, ಫುಲ್ ತಣ್ಣಗಾಗಕ್ ಬಿಡ್ಬೇಡಿ, ಗಟ್ಟಿ ಆಗ್ಬಿಡತ್ತೆ. ಈಗ ಒಂದ್ ನೈಫ್ ನ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀರಿ ನೈಫ್ಗೆ. ಕಟ್ ಮಾಡುವಾಗ ಸ್ವೀಟ್ ನೈಫ್ಗೆ ಅಂಟ್ಕೊಳ್ಬಾರ್ದು ಅಂತ. ದಯವಿಟ್ಟು ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಹಾಗೆ ನೀವು ಕಟ್ ಮಾಡ್ಕೊಳ್ಬಹುದು. ಈಗ ರುಚಿಕರವಾದ ಮತ್ತು ಬಾಯಲ್ಲಿ ಇಟ್ರೆ ಕರಗುವಂತಹ ಕೊಕೊನಟ್ ಬರ್ಫಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ದಯವಿಟ್ಟು ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.